ಪ್ರಖ್ಯಾತಿಯಾಗಿರುವ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ರಥೋತ್ಸವವು ಪಂಚಕದಲ್ಲೇ ಯಾಕೆ ಹೇಳಿದ್ದೆ ಗುರುಜಿ? ಇದು ಈ ಶತಮಾನೋತ್ಸವ ಅಂದ್ರೆ ಹಿಂದೆ 100 ವರ್ಷದ ಹಿಂದೆ ಕುಂಬಲ ಮತ್ತು ಮೀನ ಲಗ್ನದಲ್ಲಿ ಈ ರಥೋತ್ಸವ ಮಾಡಿ ಅದೇ ಲಗ್ನದಲ್ಲೇ ಎಳಿತಾರೆ. ಅದು ಶ್ರವಣ ಮತ್ತು ಧನಿಷ್ಠ ನಕ್ಷತ್ರ ಎರಡು ಮಧ್ಯಮದಲ್ಲಿ ಇರ್ತಕ್ಕಂಥ ಆ ನಕ್ಷತ್ರ ಶ್ರವಣ ಹೋಗುತ್ತೆ, ಧನಿಷ್ಠ ಬರುತ್ತೆ. ಆ ಪಂಚಕದಲ್ಲಿ ಪಂಚಕ ಆ ಪರಮಾತ್ಮನಿಗೆ 5 ತತ್ವಗಳು ಏನು ಧನಿಷ್ಠ, ಶತತಾರ, ಪೂರ್ವಾದ್ರ ಮತ್ತು ರೇವತಿ ನಕ್ಷತ್ರ ಇವೇನದಲ್ಲ ಪಂಚತತ್ವಕ್ಕೆ ಅಳವಡಿಸಿರ್ತಕ್ಕಂಥ. ಅದಕ್ಕೋಸ್ಕರ ಪರಮಾತ್ಮ ಇಲ್ಲಿ ಪಂಚಕದಲ್ಲೇ ಆರಾಧ್ಯ ದೈವನಾಗಿರ್ತಕ್ಕಂಥ ಮುನುಗಳಿಗೆ ಇದು ಗುರುದೇವ್ ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ 3 ಅವತಾರದಲ್ಲಿ ಸೃಷ್ಟಿ ಸ್ಥಿರ ಲಯಕರ್ತ ತಾನಾಗನ. ಅದಕ್ಕೆ ಇಲ್ಲಿ ಗ್ರಾಮ ದೇವತನು ಕೂಡ ಅಧಿದೇವತನು ಕೂಡ ತಾನಾಗನ ಪಂಚಲಿಂಗಪ್ಪ. ಶತಮಾನೋತ್ಸವ ಅಂತ ತೇರಿ ಹೊಂದತಿ ನಿಮ್ಮ ಮಹಾರಥೋತ್ಸವ ಇದು 100ನೇ ವರ್ಷ ರೀ. ಹೋದ್ ಈಗ 100ನೇ ವರ್ಷಕ್ಕೆ ಪಂಚಾಂಗ ಪ್ರಕಾರವಾಗಿ 100 ವರ್ಷಕ್ಕೆ ಕರೆಕ್ಟ್ ಮತ್ತೆ ಅದೇ ನಕ್ಷತ್ರ, ಅದೇ ಲಗ್ನ, ಅದೇ ತಿಥಿ, ಅದೇ ಡೇಟ್ ಬರ್ತಾವಂತೆ. ಬರೀ 5 ದಿನ ಅಷ್ಟೇ ಬರಕಾಗ್ಯವ. ಇದು ಪಂಚಲಿಂಗೇಶ್ವರ ಅಗಸ್ತ್ಯರು ಬರೋದಕ್ಕಿಂತ ಮುಂಚೆ ಪಂಚಲಿಂಗಪ್ಪ ಬಂದಾಗ ಇಲ್ಲಿ ಶಿವಪುರ ಅಂತ ಇತ್ತು. ಇಲ್ಲಿ ಅಂದ್ರೆ ಮುನಿಪುರ ಅಲ್ಲ, ಫಸ್ಟಿಗೆ ಶಿವಪುರ ಅಂತಿದೆ. ಅದಕ್ಕೆ ಆ ಟೈಮ್ನೊಳಗ ಇದು ಶತಮಾನೋತ್ಸವದ ಒಬ್ಬ ಬಾಳಿಯವರು, ಬಾಳಿಯ ಮನೆತನದವರು ಚೆನ್ನಪ್ಪನವ್ರು ಅಂತಂದು ಆಗ 100 ವರ್ಷದ ಹಿಂದೆ ಪಂಚಲಿಂಗಪ್ಪ ಏನೋ ಅರಿಕೆ ಮಾಡ್ಕೊಂಡಿದ್ರಂತೆ. ಆ ಅರಿಕೆಯ ಈ ತೇರಿನ ರೂಪದಾಗ ನಾನು ನಿನಗೆ ಮಾಡಿಸ್ಕೊಡ್ತಂದಾಗ ಅವ್ರ ಮನೆ ವಂಶಗಳು ಉದ್ಧಾರ ಆಗವು. ಅದು ಶತಮಾನೋತ್ಸವ ಈಗ 12ನೇ ತಾರೀಕಿಗೆ ಒಂದು 100 ವರ್ಷ ಆಗುತ್ತೆ. ಈಗ ನಾವು ಶಿವರಾತ್ರಿ ಬಂದದ್ದು 17ನೇ ಡೇಟ್. ಅದಕ್ಕೆ ಬಹಳ ಅಂದ್ರೆ 5 ದಿವಸ ಅಷ್ಟೇ ಬರಕೈತಿ. ಅದೇ ಲಗ್ನ, ಅದೇ ತಿಥಿ, ಅದೇ ನಕ್ಷತ್ರ ಸೇಮ್ ಬಂದಿದೆ. 17ನೇ ತಾರೀಕು ಬಂದಿದೆ.